सुंदर ते ध्यान पवित्र तो देह वाणी पुण्य पवित्र तो देह वाणी पुण्य जो वजे अच्युत दया के चिंतन करती दया के चिंतन करती जल शिरा माती पाप का देव चरणी माती भाव कतावती माती काळच्या उरणे वेगळ्यांत वैकुंठ नायक तुकामणे देव भक्तांचा संयम देव नाम हो पार कुमारी दया
तरतील दोषी दयाचे चिंतन जडतील राशी पातकांच्या जडतील राशी पातकांच्या दयाचे चिंतने करतील दयाचे चिंतने करतील दोषी दयाचे चिंतने काय म्हणतात महाराज, पवित्र तो देह वाणी पुण्यवंत जो उदय अच्युत सर्व काळ दयाचे चिंतने तरतील दोषी जळतील राशी पातकाच्या देवईची रज किरणीची माती धावत चालती मागे मागे काय त्यावरले वेगळ्या अनेक वैकुंठ नायक दया किंची तुका म्हणे देव भक्तांचे संगम तुका म्हणे देव भक्तांचे संगम ते उगनाम त्रिवेणीचा दयाचे चिंतने करतील दोषी चळतील राशी पातकाचा हो बार पांडुरंगा करू प्रथम नमन दुसरे चार पादाने कटिका आपण सद्गुरु हो बाळ समाधी हे बाळ ಕೀರ್ತನಪರ ಅಭಂಗ ಸಂತ ಶ್ರೇಷ್ಠ ಜಗದ್ಗುರು ತುಕಾರಾಮ್ ಮಹಾರಾಜರ 5 ಚರಣದ ಅಭಂಗವಾಗಿರುತ್ತೆ. ಟೈಮ್ ತುಂಬ ಆಗಿಬಿಟ್ಟಿದೆ, ಹಾಗಾಗಿ ಸರಳವಾಗಿ ಮುಗಿಸೋಣ. ಪ್ರಸ್ತುತ ಅಭಂಗದಲ್ಲಿ ತುಕಾರಾಮ್ ಮಹಾರಾಜರು ಹೇಳ್ತಾರೆ, ಪವಿತ್ರ ತೋ ದೇಹ ವಾಣಿ ಪುಣ್ಯವಂತ ಜೋ ವದೆ ಅತ್ಯುತ್ತ ಪುಣ್ಯವಂತ. ಏನು ಮಾತಾಡ್ತೀವಿ ಅದು ಪುಣ್ಯಮಯವಾಗಿರಬೇಕು. ಯಾವಾಗ ಅಂತ ಹೇಳಿದ್ರೆ ಜೋ ವದೆ ಅಚ್ಯುತ ಸರ್ವಕಾಲ. ಅಚ್ಯುತ ಅಂದರೆ ಶ್ರೀಹರಿಯ ನಾಮಸ್ಮರಣೆ ಮಾಡಿದ್ರೆ ಆಗ ದೇಹ ಪವಿತ್ರ ಆಗುತ್ತೆ ಅಂತಂದರೆ. ಮತ್ತು ಈಗ ಕೆಲವು ಪ್ರಾಣಿಗಳು ಜೀವಂತ ಇದ್ದಾಗ ಪವಿತ್ರ, ಸತ್ತಾಗ ಯಾವುದು ಬೆಕ್ಕು ಸಾಕ್ತೀರಿ, ಜೀವಂತ ಇದ್ದಾಗ ಮುಂದೆ ಮಾಡ್ತೇವೆ, ಅದಕ್ಕೆ ಸತ್ತಾಗ ಅಂದ್ರೆ ಯಾವ ಸತ್ತಾಗ? ಬೆಕ್ಕು ಸತ್ತಾಗ ಇದ್ದಾಗ ಪೂರ್ಣ ಅದಕ್ಕೆ ಹೆಚ್ಚು ನಾವು ಪ್ರೀತಿ ಮಾಡ್ತೀವಿ, ಅದು ಸತ್ತಾಗ ಅದು ಅಪವಿತ್ರವಾಗುತ್ತೆ. ಮತ್ತೆ ಹುಲಿ ಇದ್ದಾಗ ಹೆದರ್ತೀವಿ, ಅದು ಅಪವಿತ್ರ ಅಂತ.
ಅದು ಸತ್ತಾಗ ಪವಿತ್ರ ಹೇಗೆ ಅದರ ಚರ್ಮ ಹಾಕೊಂಡು ನಾವು ಧ್ಯಾನ ಮಾಡ್ತೀವಿ. ಇನ್ನು ಕೆಲವು ಇದ್ದಾಗ ಪವಿತ್ರ, ಸತ್ತಾಗ ಪವಿತ್ರ. ಅದೇ ಇದ್ದಾಗ ಪವಿತ್ರ, ಸತ್ತಾಗ ಪವಿತ್ರ. ಆಕಳು ಇದ್ದಾಗಲೂ ಪವಿತ್ರ, ನಿಮ್ಮ ಮನೆಯಲ್ಲಿ ಗುಡ್ ನ್ಯೂಸ್ ಬರ್ಬೋದು ಅನ್ಸುತ್ತೆ ನಾಳೆ. ಸತ್ತಾಗಲೂ ಅದಕ್ಕೆ ಅದ್ರ ಚರ್ಮವನ್ನ ವಾದ್ಯಕ್ಕೆಲ್ಲ ಬಳಸ್ತೀವಿ. ಇರಬೇಕಾದ್ರೂ ಪವಿತ್ರ, ಸತ್ತಾಗಲೂ ಪವಿತ್ರ. ಇನ್ನು ಕೆಲವು ಇದ್ದಾಗಲೂ ಅಪವಿತ್ರ, ಸತ್ತಾಗಲೂ ಅಪವಿತ್ರ. ಯಾವುದು? ಮನುಷ್ಯ ಯಾವ್ದು ಬೇಕಾದ್ರೂ ಆಗ್ಬೋದು. ತಿಗಣೆ, ಸೊಳ್ಳೆ ಇದ್ದಾಗಲೂ ಅಪವಿತ್ರ, ಸತ್ರು ಅಪವಿತ್ರ. ಆದರೆ ಮನುಷ್ಯ ಮಾತ್ರ ಒಂದು ಆಪ್ಷನ್ ಕೊಡಿಯ ದೇವರು. ಪವಿತ್ರ ಬೇಕಾದಾಗ್ಬೋದು, ಅಪವಿತ್ರ ಬೇಕಾದಾಗ್ಬೋದು. ಯಾವಾಗ ಪವಿತ್ರ ಹೇಳ್ತಾರೆ, ಹಸ್ತ ಪವಿತ್ರ ಇದು ದಾನ ಪುಣ್ಯ. ಪುಣ್ಯ ಕಾರ್ಯಗಳಿಗೆ ಹಸ್ತದಿಂದ ಏನು ದಾನ ಮಾಡಿದರೆ ಆ ಕೈಗಳು ಪುಣ್ಯವಂತ ಕೈಗಳು. ಹಸ್ತ ಪವಿತ್ರ ಇದು ದಾನ ಪುಣ್ಯ. ಪಾದ ಪವಿತ್ರ ಇದು ತೀರ್ಥಯಾತ್ರ. ಪಾದಗಳು ಪವಿತ್ರ ಯಾವಾಗ ಆಗ್ತಾವೆ ಹೇಳಿದ್ರೆ ತೀರ್ಥಯಾತ್ರೆ ಹೋದಾಗ. ತೀರ್ಥಯಾತ್ರೆ ಯಾವಾಗ ಹೋಗ್ಬೇಕು? ವೈಶಾಖ ಮೇಲಲ್ಲ. जवळ सिद्ध आहे हात तालावया पाय तवತ್ತು ಆಪುಲೆ ಸಹಿತ ಪಾಯೆ ತೀರ್ಥಯಾತ್ರಾ ಆದಾಯ ಚುಕಬೇಕು. ಕೈಕಾಲುಗಳು ಗಟ್ಟಿ ಇದ್ದಾಗ ತೀರ್ಥಯಾತ್ರೆ ಹೋಗಬೇಕು ಅಂತ. 70-80 ವರ್ಷ ಆದ ತೀರ್ಥಯಾತ್ರೆ ಮಾಡ್ಲಿಕ್ಕೆ ಆಗುತ್ತಾ? ಕುತ್ಕೊಳ್ಳಿಕ್ಕೆ ಬರಲ್ಲ, ಕೂತ್ರೆ ಹೇಳಿಕ್ಕೆ ಬರಲ್ಲ. ಪಂಡರಪುರಕ್ಕೆ ಹೋಗ್ಬೇಕು ಅಂತ ಹೇಳ್ತಾರೆ. ಯಾವಾಗ? ವಯಸ್ಸಾದ್ಮೇಲೆ. ಅದಕ್ಕೆ ಹೇಳಿದ ತುಕಾರಾಮ್ ಸರಳವಾದಂಥ ಒಂದು ಉಪಾಯ ಹೇಳ್ತಾರೆ. ಪವಿತ್ರತ್ವ ದೇಹ ವಾಣಿ ಪುಣ್ಯವಂತ. ದೇಹ ಪವಿತ್ರ ಯಾವಾಗ ಆಗುತ್ತೆ ಅಂದರೆ ಹಸ್ತ ಪವಿತ್ರ ಇಲ್ಲಿ ದಾನ ಪುಣ್ಯಂ, ಪಾದ ಪವಿತ್ರ ಇಲ್ಲಿ ತೀರ್ಥಯಾತ್ರ, ಮತ್ತು ಕಂಠ ಪವಿತ್ರ ಯಾವಾಗ? ಇಲ್ಲಿ ನಾಮಘೋಷ ಭಜನೆ ಮಾಡಿದರೆ, ನಾಮಘೋಷ ಮಾಡಿದರೆ ಆವಾಗ ಕಂಠ ಪವಿತ್ರ ಹೋಗುತ್ತೆ. ಮತ್ತು ಹೃದಯ ಪವಿತ್ರ ಯದಿ ಬ್ರಹ್ಮನಿಷ್ಠ. ಇವೆಲ್ಲ ಮಾಡ್ಬೇಕಾದ್ರೆ, ಪುಣ್ಯ ಕಾರ್ಯ ಮಾಡ್ಬೇಕಾದ್ರೆ ಬ್ರಹ್ಮನಿಷ್ಠ ಇರಬೇಕು. ಪಾದ ಇಳಿಸ್ತದೆ, ಹೌದು, ತೀರ್ಥಯಾತ್ರೆ ಹೋಗ್ಬೇಕು, ಅವಾಗಲೂ ಸಹ ನಿಷ್ಠೆ ಇರಬೇಕು. ಹೃದಯ ಪವಿತ್ರ ಮತ್ತು ಕಂಠ ಪವಿತ್ರ ಭಜನೆಯಿಂದ ಮಾತ್ರ ಆಗುತ್ತೆ. ಮತ್ತು ಹೃದಯ ಪವಿತ್ರ ಇಲ್ಲಿ ನಾರಾಯಣ ಬುದ್ಧ. ಓ ಬಾಲಕುಮಾರ ಇವೆಲ್ಲ ಶ್ರಮ ಪಡುವುದಕ್ಕಿಂತ ಇನ್ನೊಂದು ಸುಲಭವಾದಂಥ ಉಪಾಯ ಹೇಳಿದರೆ ಅದು ಪವಿತ್ರತ್ವ ದೇಹ ವಾಣಿ ಪುಣ್ಯವಂತ. ಜೋ ಒದೆ ಅಚ್ಯುತ ಸರ್ವತ್ರ. ಒದೆ ಅಂದರೆ ಒದರದಿಂದ ಉಚ್ಚಾರ ಮಾಡೋದು ಅಂತ. ಅದು ಕೀರ್ತನೆ ಆಗ್ಬೋದು. ಕೀರ್ತನೆ ಅಂದರೆ ಕೀರ್ತಯತೆ ಐತಿ ಕೀರ್ತನ, ದೇವರ ಕೀರ್ತಿ ಕೊಂಡಾಡೋದು. ಅದು ಭಜನೆ ಆಗಿರ್ಬೋದು. ಭಜನೆಯಲ್ಲಿ ಕೊಂಡಾಡ್ತಾರೆ ದೇವರ ಒಂದು ಏನು ಚರಿತ್ರೆ ಎಲ್ಲ. ದೇವಾಚಿ ಚರಿತ್ರೆ ನಾಟಕದ ಸರ್ವತ. ಇತ್ತೀಚೆಗೆ ಏನಾಗಿದೆ, ಮೊಬೈಲ್ ಇವೆಲ್ಲ ಬಂದಮೇಲೆ ಯಾರು ಬೆಳಿಗ್ಗೆ ಎತ್ತಿದ್ರೆ ಸಣ್ಣ ಮಕ್ಕಳು ಸಹ ಮತ್ತೆ ಪವಿತ್ರ ದೇಹ ಹೇಗಾಗುತ್ತೆ. ಅದಕ್ಕೆ ಹೇಳ್ತಾರೆ ಯಾವಾಗ ದೇಹ ಪವಿತ್ರ ಮಾಡ್ಕೋಬೋದು ಅಂತ ಹೇಳಿದ್ರೆ ಪವಿತ್ರತ್ವ ದೇಹ ವಾಣಿ ಪುಣ್ಯವಂತ. ವಾಣಿಯಿಂದ ಒಳ್ಳೆಯ ಮಾತುಗಳನ್ನ ಆಡಬೇಕು. ಇಲ್ಲದೆ ಹೋದರೆ ಅಪವಿತ್ರ ಅಂತ ಹೇಳ್ತಾರೆ. ಮತ್ತು ನಾಲ್ಗೆ ಅಂದರೆ ನೋಡಿ, ಈ ಪಂಚ ಇಂದ್ರಿಯಗಳಿದಾವಲ್ಲ, ಪಂಚೇಂದ್ರಿಯಗಳು, ಕಣ್ಣು, ಕಿವಿ, ನಾಲಿಗೆ, ಚರ್ಮ, ಮೂಗು. ಕಣ್ಣು ಎರಡಿದ್ರು ದೃಷ್ಟಿ ಮಾತ್ರ ಒಂದೇ, ಕಿವಿ ಎರಡಿದ್ರು ಕೇಳೋದು ಒಂದೇ ಶಬ್ದ,
ಮೂಗು 2 ಭಾಗ ಇದ್ರೂ ಉಸಿರಾಟ ಒಂದೇ. ಮತ್ತು ಚರ್ಮ ಮೈ ತುಂಬ ಚರ್ಮ ಇದ್ದರೆ ಅದು ತನ್ನ ಏನು ಉಷ್ಣತೆ ಅಥವಾ ಶೀತ ತಿಳಿಸುತ್ತೆ. ಒಂದೇ ಕೆಲಸ. ನಾಲಿಗೆ ಏನಿದೆ ಅದು ನಾಲಿಗೆ ಯಾವ ರೀತಿ ಉಪಯೋಗ ಮಾಡ್ತೀವಿ ಆ ರೀತಿ ಬರುತ್ತದೆ. ಒಂದ್ಸರಿ ಏನಾಯಿತು, ನಾಲಿಗೆ ಮತ್ತು ಹಲ್ಲುಗಳಿಗೆ ಏನು ನಾನ್ ಮೇಲು ಅಂತ ಹಸ್ತ ಇದು ಯಾವುದು ದಂತ ಕೈ ಜೀವಕ ದಂತ ಅಂದರೆ ಹಲ್ಲುಗಳು ಹೇಳ್ತಾವಂತೆ ನಾಲಿಗೆಗೆ. ಹಮ್ 32 ಅಕೇಲಿ ಮಾಯ. ನಾವು 32 ಜನ ಇದ್ದೀವಿ. ಹೋದ್ರೆ ಹೇಳ್ತೀವಿ ನೋಡ್ರಿ. ಹಮ್ 32 ಅಕೇಲಿ ಮಾಯ. ನಾವು 32 ಜನ ಇದ್ದೀವಿ, ನೀನು ಮಾತ್ರ ಒಂದೇ ನಾಲಿಗೆ. एक बार चाव दिया तो ಫಿರ್ಯಾದಿ ಕಹಾ ಜಾಯ್. ನಾವು 32 ಜನ ಸೇರಿ ನಿಮಗೆ ಕಚ್ಚಿದ್ರೆ ನಾಲಿಗೆಗೆ, ಮತ್ತು ಯಾರು ನೀವು ಹೋಗಿ ಅರಿಕೆ ಮಾಡ್ಕೋಬೇಕು. ಅದಕ್ಕೆ ನಾಲಿಗೆ ಹೇಳಿದಂತೆ जीभ कहे तंत को तुम 32 और मैं अकेली मैं. एक बार सेड़ी बोले तो पट पट ಮಾತಾಡಿದ್ರೆ 32 ಜಡ್ ಜಾಯ್. ಪಟ ಪಟ ಮಾತಾಡಿದ್ರೆ 32 ಹಲ್ಲು ಉದುರ್ತಾರೆ ಅಂತ. ಅಂದರೆ ಎಲ್ಲ ಅಂಗಾಂಗಗಳು ಎಲ್ಲ ಇದ್ರೆ ಅವನು ಮನುಷ್ಯ. ಕೈಕಾಲು ಎಲ್ಲ ಇದ್ರೂ ವಾಣಿ ಸರಿ ಇಲ್ಲ ಅಂದರೆ ಇಲ್ಲ. ವಾಣಿ ಸಂಸ್ಕೃತ ವಾಣಿ ಬೇರೆ ಇದೆ, ಇನ್ನೊಂದು ಸಂಸ್ಕೃತ. ಕೆಲವು ಬಾಯಲ್ಲಿ ಅದೇ ಬರುತ್ತೆ, ಈ ಸಂಸ್ಕೃತ ಅಲ್ಲ, ಅದು ಬೇರೆ. ಅದಕ್ಕೆ ವಾಣಿಯಿಂದ ಯಾವುದನ್ನು ನಾವು ಉಪಯೋಗ ಮಾಡಿದರೆ, ಯಾವ ರೀತಿ ಉಪಯೋಗ ಮಾಡಿದರೆ ಆ ವಾಣಿ ಪುಣ್ಯವಂತ ವಾಣಿ ಆಗುತ್ತೆ ಅಂತ ಹೇಳ್ತಾರೆ. ಅದು ದೇವರ ನಾಮ. ನಾವು ಭಜನೆ ಆಗಲಿ ಪ್ರವಚನ ಕೀರ್ತನೆ ಮಾಡಿದರೆ ಆಗ ವಾಣಿ ಪುಣ್ಯಮಯ ಆಗುತ್ತೆ ಅಂತ. ಅದಕ್ಕೂ ಹೇಳ್ತಾರೆ ಪವಿತ್ರ ತೋ ದೇವ. ಅದು ಯಾರು ಈ ರೀತಿ ದೇವರ ಚಿಂತನೆ ಮಾಡ್ತಾರೋ, ದಯಾಚೆ ಚಿಂತನೆ ತರತಿನ ದೋಷಿ. ದೇವರ ಚಿಂತನೆ ಮಾಡ್ತಾ ಮಾಡ್ತಾ ಭಜನೆ ಮಾಡಿದ್ರೆ ಸುಲಭವಾದಂಥ ಮಾರ್ಗ ಅಂದರೆ ಭಜನಾ ಮಾರ್ಗ. ಎಷ್ಟು ಸುಲಭ ಅಂತ ಹೇಳಿದ್ರೆ, ಹಾಸ್ಯ ವಿನೋದ ಕಲಿತಾನ. ಹಾಸ್ಯದಿಂದ ವಿಠಲ ವಿಠಲ ಅಂತ ಹೇಳಿದ್ರು ಪುಣ್ಯ ಬರುತ್ತಂತೆ, ವಿನೋದದಿಂದ ಹೇಳಿದ್ರು ಪುಣ್ಯ ಬರುತ್ತೆ. ಹಾಸ್ಯ ವಿನೋದೆ ನಾಮ ಸ್ಮರಣೆ ಮಾಡಬೇಕಾದ್ರೆ ಅದಕ್ಕೆ ಹೇಳ್ತಾರೆ. ತುಂಬ ವಿಚಿತ್ರ ಅಂತ ಹೇಳಿದ್ರೆ, ಇತ್ತೀಚೆಗೆ ಮುಂಚೆನೇ ಬರೆದಿದ್ದಾರೆ ತುಕಾರಾಮ್ ಅವರು, ದೇವಾಚೆ ಚರಿತ್ರ ನಾಟವೇ ಸರ್ವತ. ದೇವರ ಚಿಂತನೆ ಮಾಡಲಿಕ್ಕೆ ಯಾರು ಬಾಯಿಗೆ ಬರೋಲ್ಲ. ಅಂದರೆ ಎಲ್ರಿಗೂ ಅಲ್ಲ, ಇಲ್ಲಿರೋರು ಬಿಟ್ಟು. ದೇವಾಚೆ ಚರಿತ್ರ ನಾಟವೇ ಸರ್ವತ ವಿನೋದಾಚಿ ಕಥಾ ಗೋಡವಾಟೆ. ತಮಾಷೆ ಮಾತಾಡಿದ್ರೆ ಏನು ಹತಾವಲಿ ಹಾತ ಅಸುನಿಯ ಪಾಳಿ, ವಾದವಿತ ಕಾಳಿ ಲಾಗವಾಟೆ. ತಾಳ ಆಗ್ಬೇಕಾದ್ರೆ ನಾಚಿಕೆ ಬರುತ್ತೆ. ಯಾರು ನೋಡಿದ್ರೆ ನನ್ನ ಮರ್ಯಾದೇನು ಅಂತರಿಗೆ ಹೇಳ್ತಾರೆ ತುಕಾರಾಮ್ ಮಾಡೋದು. ತುಕಾಮಣಿ ತುಕ ಚಾಚೆ ತೊಗೊಂಡವರಿ ದಾಸ ಯಮಪುರಿ ಹೋಗವ. ಅಂದರೆ ನಮ್ಮ ಉದ್ಧಾರಕ್ಕೋಸ್ಕರ ತಾಳ ನುಡಿಸಿದ್ರೆ ತಾಳ ಬಡಿಯೋದಲ್ಲ, ತಾಳ ಬಾರಿಸೋದಲ್ಲ. ಕೆಲವು ಟೈಮ್ ಹಿಂಗೆ ಹೇಳ್ತಾರೆ. ಮೊನ್ನೆ ಒಬ್ಬರು ಹೇಳಿದ್ರು, ನಿಮ್ಮ ತಮ್ಮ ತುಂಬ ಚೆನ್ನಾಗಿ ಬಡಿತಾನೆ ತಮ್ಮ ಅಂತ. ಅವ್ರಿಗೆ ಹೇಳಿದ್ವಿ, ಬಡಿಯೋದು ಬೇರೆ, ಬಾರಿಸೋದು ಬೇರೆ, ಹೊಡಿಯೋದು ಬೇರೆ, ನುಡಿಸೋದು ಬೇರೆ. ಅದಕ್ಕೂ ತುಕಾರಾಮ್ ಮಾಡಿದ್ರು ತಾಳ ವಾಜವಾವಿ, ತಾಳ ಬಡವಾವಿ ಅಂತ ಹೇಳಿದ್ರು. ತಾಳ ವಾಜವಾವಿ ಗುಡಿ ಉಬಾರವಿ. ಗುಡಿ ಅಂತ ಹೇಳಿದ್ರೆ ಧ್ವಜ. ಪಂಡುಪುರ ಹೋಗ್ಬೇಕಾದ್ರೆ ಹೇಗೆ ಹೋಗ್ಬೇಕು? ತಾಳಿ ವಾಜವಾವಿ ಗುಡಿ ಉಬಾರವಿ ವಾಟತ್ತೆ ತಾಲಾವಿ ಕೊಂಡರಿಸಿ. ಪಂಡುಪುರಕ್ಕೆ ಬಸ್ಸಲ್ಲಿ ಹೋಗೋದು ಅಥವಾ ಟ್ರೈನಲ್ಲಿ ಹೋಗೋದು ಅವಾಗ ಇದು ನಾವು ಸ್ವಲ್ಪ ಜನ ಹೇಳಿಲ್ಲ. ಅವಾಗೆಲ್ಲ ಇದು ಹೇಳ್ತಾ ಇದ್ರು ಗೊತ್ತಿಲ್ಲ. ನಟ ಯಾವೇ ಪಂಡುಪುರಕ್ಕೆ ಹೋಗ್ಬೇಕಾದ್ರೆ ಹೆಂಗಿರ್ಬೇಕು, ನಾವು ಹೊರಟಾಗಿದ್ರು ಇದ್ದು ಹೋಗೋದಿಲ್ಲ. ವಾಡಿ ಯಾತಕ್ಕೋಸ್ಕರ ಮಾಡಬೇಕು? ಏನೇ ದುರ್ಗುಣಗಳಿದ್ದು ಅವನ್ನೆಲ್ಲ ಬಿಡ್ಲಿಕ್ಕೋಸ್ಕರ ದೇವರ ದರ್ಶನ ಮಾಡಿದರೆ
तुका म्हणे जन्म आल्याचे सार्थक विठ्ठलची एक देखील या ಜನ್ಮಕ್ಕೆ ಬಂದಾಗ ಜನ್ಮ ಸಾರ್ಥಕತೆ ಆಗಬೇಕು ಅಂತ ಹೇಳಿದ್ರೆ ವಿಠ್ಠಲ ದರ್ಶನ ಮಾಡಬೇಕು ಅಂತ ಹೇಳ್ತಾರೆ. ಅಂತ ಹೇಳ್ತಾರೆ ಪವಿತ್ರ ತೋದೇನ ವಾಣಿ ಪುಣ್ಯವಂತ ಜೋ ಒದೆ ಅಚ್ಯುತ ಸರ್ವಕಾಲ. ಅಚ್ಯುತನ ವದನದಿಂದ ಯಾವ ರೀತಿ ಮಾಡಬೇಕು ಅಂತ ಹೇಳಿದ್ರೆ ತುಕಾರಾಮ್ ಮಾಡೋದು ಹೇಳ್ತಾರೆ. ವೈಷ್ಣವಾ ಸಂಗತಿ ಸುಖವಾತ